ನನ್ನ ಪ್ರೀತಿನ ಅವ್ರ ಹತ್ರ ಹೇಳಕ್ಕೆ ಅವ್ರೇನಾರ ಒಪ್ಕೊಂಡ್ರೆ ಈ ಪುಟ್ಟನಿಂದ ಹಿಡಿದು ಪಾಟೇಲ್ ಅಂತಕ ಎಲ್ಲರೂ ನನಗೆ ಗೌರವ ಕೊಡ್ತು, ಸಲ್ಯೂಟ್ ಹೊಡಿತರು. ಇದೇ ಸಮ. ಎಂಟ ಕಿಟೆ ಕಂಡ್ಯ ನನ್ನ ಪ್ರೀತಿಯ ಶಕ್ತಿ. ಶ್ರದ್ಧಾ ಮೇಡಮ್ ಟ್ರಾನ್ಸ್ಫರ್ನೇ ತಪ್ಪಿಸಿತ್ತು, ಅಂತ ಪ್ರೀತಿಯ ಶಕ್ತಿ ನಂದು. ಜೋಗಳ ಮತ್ತೆಂತ ಮಾಡ್ಲೇನ? ಒಟ್ಟು ನಿನ್ ಕೇಂತೇಳಿ ಹೇಳ್ತಾ ಹೋಗ್ದಾನ ಎಂತ ಗತಿ ನಿಂದ? ಹೌದಾ, ನಿನ್ ಜೋಗಳ ನಿನ್ ಪ್ರೀತಿ ಮತ್ತೆಂತ ಮಾಡುತ್ತ? ತೋರಿಸ್ತೆ ತಡಿ, ನನ್ನ ಪ್ರೀತಿಯ ಶಕ್ತಿ ಅಂತ ಹೇಳಿ ತೋರಿಸ್ತೆ. ಮತ್ತೆಂತ ತೋರಿಸು ಇಲ್ಲ ತಡಿ, ಇಲ್ಲಿ ಕಾಣು, ನನ್ನ ಪ್ರೀತಿಯ ಶಕ್ತಿ ಇದನ್ನ ಚಿಗುರಿಸ್ತು. ಮತ್ತೆ ಕಾಣ್ತ್ಯಾ? ಕಾಣು, ಅಲ್ಲಿ ಕಾಣು, ಚಿಗುರು ಹೊಡಿತಾ ಆಯ್ತು ಕಾಣು, ಅಲ್ಲಿ 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 ಕಾಣ. ಪ್ಯಾಟಿ ಸಾವುಕಾರಲ್ಲಿ ಕಣ್ ಹೊತ್ತ ಇದ್ರು. ಅಬ್ಬಾ, ನೀವು ಈ ಕಣ್ಣ ಅಂತೂ ಇಂತೂ ಲವ್ ಲೆಟರ್ ಬರ್ಸ್ಕೊಳಕ್ಕೆ ಟೈಮ್ ಬಂದಂಗೆ ಆತ. ಇಲ್ಲೇರ ಒಂಚೂರು ಬೋನನ್ನು ಕಣ್ಕೊಬತ್ತೆ. ತಡಿ ಮರೆ, ಅವನಿಂತ ಕಣ್ಕ ಎಂತಾಯ್ತು? ಜೀವಮಾನ ಹಿಡಿ, ನಿಂಗೆ ಬುದ್ಧಿ ಬರ್ತಿಲ್ಲ. ಎಂಥದ್ದು ಒಂದು ವಿಚಾರ ಇತ್ತು ಮರೆ, ಬತ್ತೆ. ತಡಿ ಮರ್ಯ, ಎಂತ ವಿಷಯ ನಮ್ಗೆ ಹೇಳಿ ಹೋಗಿ ಮರ್ಯ. ಇವಾಗ ಮೆಂಟು ಗಣ ಮಾಡ್ತಾ ಮರ ಒಂದೊಂದ್ಸಲ. ಅದೊಂದು ಹಳೆ ಬಾಕಿ ಇತ್ತು ಮರ್ಯ, ಅದಕ್ಕೆ. ಅದು ಎಂತ ಬಾಕಿ ಹೇಳಿ ಹೋಗಿ ಮರ್ಯ. ದೊಡ್ಡ ವಿಷಯ ನಿಮ್ಗೆ ಎಂತ ಗೊತ್ತ? ಸಣ್ಣ ಹುಡ್ರು ಅಲ್ಲಿ ಶೆಟ್ರ್ ಅಂಗಡಿಗೆ ಹೋಗಿ ಲಾಲಿಪಾಪ್ ತಿನ್ನಿ. ಯಪ್ಪೋ, ಇವನ್ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ. ಈಗ ಮತ್ತೆ ತಲೆ ತಿನ್ನಕ್ಕೆ ಶುರು ಮಾಡ್ತಾನೆ. ಸಾವಾಸನೆ ಬೇಡ. ಸಿಟಿ ಯಜಮಾನ್ರು ಕಾಣ್ರು ಕಾಣ್ತಾಗಿದ್ದಂಗೆ ಹಂಗೇ ಹೋಗ್ತಿದ್ರಿ, ಎಂತ ಕತಿ? ಪಚ್ಚಿ, ನನ್ನ ನೋಡ್ಲೇ ಇಲ್ಲ. ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಡ್ಡಿಲ್ಲ ಅಡ್ಡಿಲ್ಲ, ನಮ್ಮ ಕೆಲಸ ಆಯ್ಕು ಅಂದರೆ ನಾವೇ ಹುಡ್ಕೊಂಬರಕ್ಕೆ. ಏನು ಕೆಲಸನ? ಏನದು? ಅಷ್ಟು ಬೇಗ ಮರ್ತೋಯ್ತನ? ನನಗೆ ಮತ್ತೆಂತ ಇಲ್ಲ, ಸಿಂಪಲ್ ಆಗಿ ಒಂದು ಲವ್ ಲೆಟ್ರ್ ಬರ್ಕೊಡ. ನೆನಪಿದೆ, ಖಂಡಿತ ನೆನಪಿದೆ. ಅಷ್ಟಾದ್ರೆ ಆಯ್ತು, ನಡಿ ನನ್ನ ಕೆಲಸ ಮಾಡ್ಕೊಡು, ಬಾ ಬೇಗ ಮಾಡ್ಕೊಳ ಪಚ್ಚಿ. ನಾನೇ ಲವ್ ಲೆಟ್ರ್ ಬರ್ಕೊಳ್ಳೋಣ ಅಂತ ಹೇಳಿದ್ನ. ಅದರಲ್ಲೇನಿದೆ? ಅದರಲ್ಲೇನಿದೆ ಅಂದರೆ ಎಂತ? ನನಗೆ ಅರ್ಜೆಂಟ್ ಲವ್ ಲೆಟ್ರ್ ಬೇಕು ಇವತ್ತೇ, ಅಲ್ಲಲ್ಲ ಈಗಲೇ ಬಾ ಬರ್ಕೊಡು. ಅಯ್ಯೋ, ನಿನ್ನ ಲವ್ ಲೆಟರ್ನ ನೀನೇ ಬರ್ಕೊಳ್ಳೋ ಯೋಗ್ಯತೆ ನಿನಗೆ ಇಲ್ದಿದ್ರು ನನ್ನ ಮೇಲೆ ಜೋರು ಮಾತಾಡ್ತಾ ಇದೆಯಲ್ಲ. ನ್ಯಾಯನ ಇದು? ಇದು ಯೋಗ್ಯತೆ ಪ್ರಶ್ನೆ ಅಲ್ಲ, ನನಗೊಂದು ಒಳ್ಳೆ ಲವ್ ಲೆಟರ್ ಬೇಕಷ್ಟೇ. ಏನೋ ಬ್ಯಾಟವ ಚಂದ ಬರ್ಕೊಡ್ತೆ ಅಂತ ಹೇಳಿ ಕೇಳಿದೆ. ಬರ್ಕೊಟ್ಟಿಲ್ಲ ಅಂತಂದ್ರೆ ಗೊತ್ತಿತ್ತಲ್ಲ ಎಂತ ಆಗ್ತು ಅಂದೇಳಿ. ಗೊತ್ತಿತ್ತು. ಸರಿಪಾ, ಸುಮ್ಮನೆ ರಗಳೆ ಯಾಕೆ? ಈಗೇನು ನಿನಗೆ ಲವ್ ಲೆಟರ್ ಬರ್ಕೊಡ್ಬೇಕು ಅಷ್ಟೇ ತಾನೆ? ಬರ್ಕೊಡ್ತೀನಿ ಬಾ. ಏನೋ ನಿನ್ನ ಜೀವನ ಸರಿ ಹೋಗುತ್ತೆ ಅನ್ನಂಗಿದ್ರೆ ಹೋಗ್ಲಿ ಬಿಡು. ಹಂಗೆ ಬಾ ದಾರಿಗೆ ಬಾ. ನನ್ನ ಗ್ರಹಚಾರ ಏನು ಮಾಡೋದು? ಅಲ್ಲ, ಇವನ ಬುದ್ಧಿ ಕರ್ಕೊಂಡು ಮಾತಾಡೋಕೆ ಅಂತ ಇತ್ತ? ನಮ್ಮ ಎದುರೇ ಮಾತಾಡ್ಲಕ್ಕಲ್ಲ. ಎಂತ ಬಸ್ ಐಡಿ ಕರ್ಕೊಂಡು ಎಂತ ಮಾತಾಡ್ತೇವ? ಎಂತ ಬೇಕಾದ್ರೆ ಮಾಡಲಿ ಮರ, ಅವನಿಗೆ ಹೇಳಿ ಅರ್ಥ ಆತ್ಲ. ಬಿಸಿಲು ಮಸ್ತ್ ಇತ್ತಲ್ಲ, ಒಂದು ಬೊಂಡ ಕೊಡ್ಕಪ್ಪ. ಅಡ್ಡಿಲ್ಲ. ಈ ಲೆಟರ್ ಬರೋಕ್ಕಿಂತ ಮುಂಚೆ ಒಂದು ವಿಷಯ ಪಚ್ಚಿ. ಈ ಲೆಟರ್ನ ಯಾರಿಗೆ ಬರೀತಾ ಇದೆಯಾ ನೀನು? ಎಂತ ಪ್ರಶ್ನೆ ಕೇಳ್ತೆ ಮಾರಾಯ ನೀನು? ಯಾಕೆ ಕೇಳಬಾರ್ದಾ? ಹಂಗಿಲ್ಲ, ಕೇಳ. ಅದ್ರಾಗೆಂತ ತಪ್ಪಿತ್ತು? ಯಾರಿಗೆಂತ ಗೊತ್ತಾದರೆ ಬರೋಕೆ ನಿನಗೂ ಅದು ನನ್ನ ಲವ್ ವಿಷಯ ನಿನಗೂ ಗೊತ್ತಿತ್ತು ಅಂತ ಹೇಳಿ ಮಾಡ್ಕೊಂಡೆ. ನನಗೆ ಹೆಂಗೋ ಗೊತ್ತಿರುತ್ತೆ? ನನಗೆ ಯಾರು ಹೇಳ್ತಾರೆ ಹೇಳು? ಅದು ಯಾರದು ಅಂತ ಹೇಳು.
ನೀನು ಇಷ್ಟಪಟ್ಟಿರೋ ಆ ಪುಣ್ಯಾತ್ಕಿತ್ತಿ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೂ ಇದೆ. ಅವ್ರು ನಿನಗೂ ಗೊತ್ತಿದ್ರು ಮಾರಾಯ. ಹೌದಾ? ಯಾರು ಅದು? ಅದು ಅದು ಶ್ರದ್ಧಾ ಮೇಡಮ್. ಸಾರಿ, ಸೊಳ್ಳೆ ಸೊಳ್ಳೆ ಕೆನ್ನ ಮೇಲೆ ಕೂದಿದ್ದು ಅಂತ ಮರ ಒಳ್ಳೆಗ ನಮ್ನೆ ಹೊಡೆಯೋದ. ಅಪ್ಪ ಎಂತ ಗುರಾಯಿಸ್ತಾ ಇರೋದು? ಓ ಯಾರು ಅಂತ ಹೇಳಿ ಗೊತ್ತಲ್ಯಾ? ಅದೇ ಮರಯ ನಿಮ್ಮ ಮನೇಲಿ ಇದ್ರಲ್ಲ ಶ್ರದ್ಧಾ ಮೇಡಮ್, ಇಲ್ಕಣ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಹೊಡೆದ ನೋವೆಲ್ಲ ಮಾಯ. ಇಲ್ಲ ಇಲ್ಲ, ಬೈ ಅದು ಅವ್ರು ನೀನು ಇಷ್ಟಪಡ್ತಾರೋ ಇಲ್ವೋ ಅಂತ ತಿಳ್ಕೊಳಕ್ಕಾದ್ರೂ ಪ್ರಯತ್ನ ಪಟ್ಟಿದ್ಯಾ? ಅದೇ ಅಂತ ದೊಡ್ಡ ವಿಷಯ ಮಾರಾಯ. ಇಲ್ಲ ನೋಡು, ನನಗಿಂತ ಒಳ್ಳೆ ಹುಡುಗ ಅವ್ರಿಗಿನ್ ಯಾರು ಸಿಕ್ತರ? ನಾ ಅವ್ರನ್ನ ಇಷ್ಟಪಡ್ತಾ ಇದ್ದೆ, ಆ ಅಂದಾಜು ಅವ್ರಿಗೂ ಇತ್ತು. ಆದರೆ ಹೇಳಿ ಎಷ್ಟೇ ಆದರೂ ಹುಡುಗಿ ಅಲ್ಲ, ನಾಚಿಕೆ ಜಾಸ್ತಿ. ಅದೆಂತದ ಹೇಳ್ತಾರಲ್ಲ, ಎಂತದ ಒಂದು ಸೈಡ್, ಅದನ್ನು ನೀನು ಮತ್ತೊಂದು ಸೈಡಿಗೆ ಸೇರ್ಸ. ನಿನ್ನಿಂದಾಗಿ 2 ಸೈಡ್ ಆಗಲಿ. ಒಂದು ಸೈಡ್, ಇನ್ನೊಂದು ಸೈಡಿಂದ ನಾನು ಜೋಡಿಸ್ಬೇಕು. ಒಂದು ಸೈಡ್ ಲವ್ ಸ್ಟೋರಿ. ಹಾಂ, ಅದೇ ಅದೇ. ಅಲ್ಲ ಪಚ್ಚಿ, ಏನು ಗೊತ್ತಾ, ಮೊದಲು ಅವ್ರು ನಿನ್ನ ಬಗ್ಗೆ ಏನು ಅನ್ಕೊಂಡಿದ್ದಾರೆ ಅನ್ನೋದನ್ನ ವಿಚಾರಿಸು. ನೀನು ನನಗೆ ಐಡಿಯಾ ಕೊಡೋಕ್ಕೆಲ್ಲ ಬರಬೇಡ, ಆಯ್ತಾ? ನಾ ಏನು ಹೇಳ್ತೀನಿ ನಾನು ಮಾಡಷ್ಟೇ. ಬರೀ ಒಳ್ಳೆ ಪತ್ರ ಬರೀ. ನೀನು ಬರೆಯೋ ಪತ್ರ ಹೆಂಗೆ ಇರಕ್ಕಂದ್ರೆ ಅದನ್ನ ನೋಡ್ತಿದ್ದಂಗೆ ಅವ್ರಿಗೆ ನನ್ನ ಮೇಲೆ ಹಂಗೆ ಲವ್ ಆಯಕ್ ಹಂಗೆ. ಅರ್ಥ ಆಯ್ತಾ? ಬರೀ. ಆಯ್ತು ಸರ್, ಅರ್ಥ ಆಯ್ತು. ಹಳ್ಳಿಗೆ ಬಂದಮೇಲೆ ಏನೇನು ಬೇಕೋ ಬೇಡವೋ ಎಲ್ಲ ಆಗ್ತದೆ. ಏನಂಗಂದ್ರೆ? ಏನಿಲ್ಲ, ಬರ್ಕೊಡ್ತೀನಿ. ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾಗೈತೆ. ಸೂಪರ್ ಸೂಪರ್ ಸೂಪರ್. ಈಗ ನಾನು ಬರಿಲ್ಲ, ಎದ್ದೋಗ್ಲಾ? ಮೊದಲೇ ತಲೆ ಕೆಟ್ಟು ಏನೂ ಆಗ್ತದೆ. ಇಲ್ಲ ಮರ್ಯ, ನೀ ಬರಿ. ನನಗೆ ಪತ್ರ ಮುಖ್ಯ. ಅವತ್ತು ಶ್ರದ್ಧಾಗ ಒಂದು ಪತ್ರ ಬರೆದೆ. ಅದೇನೇನೋ ಆಗಿ ನನ್ನ ಅವಳ ಸಂಬಂಧನೇ ಹಾಳಾಗೋಯ್ತು. ನೀವು ಪತ್ರ ಬರೆದು ನಿಮ್ಮ ಪ್ರೀತಿನ ಹೇಳ್ಕೊಂಡಿದ್ದೀರಿ, ನಾನು ಉತ್ತರ ಬರಿತೀನಿ. ಈ ಲೆಟ್ರು ಸರಿಯಾದ ಟೈಮ್ಗೆ ನನ್ನ ಹತ್ರ ಬಂದಿದೆ. ದುರಹಂಕಾರಿ ಭುವನ್. ಇನ್ನು ಈ ಪತ್ರ ಅದೇನೇನು ಮಾಡುತ್ತೋ ಏನೋ, ದೇವರಿಗೆ ಪ್ರಯೋಗ ಮಾಡೋಕ್ಕೆ ನಾನೇ ಯಾಕೆ ಸಿಗ್ತೀನೋ ಏನೋ ಪ್ರತಿ ಸಲನೋ. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ, ಆದರೆ ಯಾವತ್ತೂ ಅದು ನಿನಗೆ ಸರಿಯಾಗಿ ಹೇಳ್ಕೊಳಕ್ಕೆ ಆಗಿಲ್ಲ. ಏನು ಮಾಡೋದು, ವಿಧಿ ನಮ್ಮಿಬ್ಬರ ಮಧ್ಯೆ ಅದೇನೇನೋ ಆಟ ಆಡ್ತಿದೆ. ಹಾಗಾಗಿ ಸತ್ಯ ಏನು ಅನ್ನೋದು ನಿನಗೆ ಸರಿಯಾಗಿ ಅರ್ಥನೇ ಆಗಿಲ್ಲ. ನನಗೊಂದೇ ಒಂದು ಅವಕಾಶ ಕೊಟ್ಟರೆ ನಾನೇನು ಅನ್ನೋದನ್ನು ನಿನಗೆ ತೋರಿಸ್ತೀನಿ. ಎಂತ ಸೂಪರ್ ಬರೀತ ಮರ ಇವ. ಛೇ, ಇದನ್ನು ಓದಿದ್ರೆ ಮೇಡಮ್ ಕತೆ ಅಷ್ಟೇ. ನನ್ನನ್ನು ಹುಡ್ಕೊಂಡು ಓಡ್ಬಪ್ಪದಂತೂ ಗ್ಯಾರಂಟಿ. ನಿನ್ ಬಿಟ್ರೆ ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗನೇ ಇಲ್ಲ. ಅದು ನಿನಗೂ ಗೊತ್ತು ಅನ್ನೋದು ನನಗೂ ಗೊತ್ತು. ಆದರೆ ಏನು ಮಾಡ್ತೀಯ ಹೇಳು? ನಾವಿಬ್ರು ಒಂದಾಗೋದನ್ನ ಆ ದೇವ್ರು ಮೆಚ್ತಾನೆ ಇಲ್ಲ ಅಂತ ಅನ್ಸುತ್ತೆ. ಏನೋ ಒಂದು ತೊಂದರೆ ಆಗಿ ನಾವಿಬ್ರು ದೂರನೇ ಆಗ್ತಾ ಇದ್ದೀವಿ. ಛೇ, ಇವ ಎಂತ ಮನುಷ್ಯ ಮರ್ಯ. ನಾನು ಮನ್ಸಾಗಿ ಎಂತ ಇತ್ತು ಅದನ್ನೇ ಬರಿತಾ ಇದ್ದ. ಭಯಂಕರ. ಈ ಕೆಲಸ ನಾನು ಯಾವತ್ತೋ ಮಾಡಿದಿದ್ರೆ ಇಷ್ಟೊತ್ತಿಗೆ ನನಗೂ ಶ್ರದ್ಧಾ ಮೇಡಮ್ಗೂ ಮದುವೆ ಆಗಿ ಎಷ್ಟೋ ದಿನ ಆಗಿರ್ತಿತ್ತು.
ಇದನ್ನು ಓದಿದ ಕೂಡಲೇ ನಾನು ಬರೆದಿದ್ದು ಅನ್ನೋದು ಶ್ರದ್ಧಾಗೆ ಹೇಗೋ ಗೊತ್ತಾಗುತ್ತೆ. ಅಯ್ಯೋ, ಅವಳ ಹತ್ರ ಬೈಸ್ಕೋಬೇಕಲ್ಲ ಈಗ ಮತ್ತೆ. ಛೇ. ಆಯ್ತನಾ? ಹಾಂ ಆಯ್ತು, ಬೇಕಾದ್ರೆ ಓದ್ಕೊ. ಸೂಪರ್ ಸೂಪರ್, ಮಾತಾಡಂಗಿಲ್ಲ, ಸೂಪರ್. ಸರಿ, ನಾ ಬರ್ತೀನಿ. ಅದೇಂಗತ್ತ ನಾ ಸೈನ್ ಹಾಕೋದು ಬೇಡ. ನೀಂತಿ ನಿನ್ನವ ಪಚ್ಚಿ. ನೋಡೋ, ನೀನು ಏನು ಬೇಕಾದ್ರೂ ಮಾಡ್ಕೊ, ನನ್ನ ಕೆಲಸ ಆಯ್ತು ತಾನೆ, ಹೋಗ್ತೀನಿ ನಾನು. ಪತ್ರ ಬರೆದ ವಿಷಯ ಯಾರ ಹತ್ರಕ್ಕೂ ಹೇಳಕ್ಕಾಗ. ಸರಿ, ನೀನು ಅಷ್ಟೇ. ಈ ಪತ್ರ ನಾನೇ ಬರ್ದಿದ್ದು ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ. ನಮ್ಮನೆ ದೈವದ ಮೇಲಾಣೆ, ನನ್ನ ಪ್ರಾಣ ಹೋಗೋ ಪರಿಸ್ಥಿತಿ ಬಂದ್ರು ಯಾರ ಹತ್ರಕ್ಕೂ ಹೇಳ್ತಲ್ಲ. ಕೇಳಿದೆ? ಪಚ್ಚಿ ಮಾತು ಅಂದ್ರೆ ಮಾತು. ಸರಿ, ಬರ್ತೀನಿ ನಾನು. ನಿಂತ್ಕೊಳ್ಳಿ. ಏನಿದು? ನೀನೇ ಹೋಗಿ ನಮ್ಮ ಮೇಡಮ್ಮಿಗೆ ಪತ್ರ ಕೊಡು. ನಿಮ್ಮ ಮೇಡಮ್? ನಮ್ಮ ಮೇಡಮ್ಮು. ಹಾಂ ಹಾಂ, ನಾನಾ? ಕೊಡು ಮರೆಯ. ನನಗೆ ಕೊಡಕ್ಕೆ ಹೆದರಿಕೆ ಹತ್ತು. ನೀ ಕೊಟ್ಟು ನಾ ಕೊಟ್ಟೆ ಅಂದೇಳಿ ಹೇಳ, ಆಮೇಲೆ ಕಾಂಬ ಎಂತ ಆಗ್ತು ಅಂದೇಳಿ. ಅವೆಲ್ಲ ಬೇಡ, ಅದೆಲ್ಲ ಸರಿ ಹೋಗಲ್ಲ. ಇಲ್ಲ ಇಲ್ಲ, ನಾ ಹೇಳ್ತೇನೆ, ನೀ ಕೊಡು. ಎಂತ ಆಗ್ತಿಲ್ಲ ಮರೆಯ, ತಮ್ಮಯ್ಯ. ನನಗಿದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇದೊಂದ್ಸತಿ ನೀ ಸಹಾಯ ಮಾಡಿದ್ರೆ ಆಮೇಲೆ ನಾನು ನಿನ್ನ ಸುದ್ದಿಗೆ ಬರೋದಿಲ್ಲ. ಇದೆಂತ ಗ್ರಾಚಾರನಪ್ಪ. ನನ್ನ ಹೆಂಡತಿಗೆ ನಾನೇ ಲವ್ ಲೆಟರ್ನ ಬೇರೆ ಯಾರ್ದೋ ಹೆಸರಲ್ಲಿ ಬರ್ಕೊಟ್ಟು ಅದನ್ನು ತಗೊಂಡೋಗಿ ಅವಳಿಗೆ ನಾನೇ ಕೊಡಬೇಕು ಬೇರೆ. ದೇವ್ರೇ, ಪ್ಲೀಸ್ ಅಕ್ಕ, ಬೋನಾ ಪ್ಲೀಸ್, ನನಗಿದು ಬಿಟ್ಟರೆ ಬೇರೆ ದಾರಿ ಇಲ್ಲ ಮರೆಯ. ಸರಿ ಆಯ್ತು, ತಲೆ ತಿನ್ಬೇಡ, ನಾನೇ ಕೊಡ್ತೀನಿ. ಅದೊಂದು ಆಗೋಗ್ಲಿ. ನನ್ನ ಜಾಣ. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಕೊಡ್ತೀನಿ. ಏಯ್, ಮುತ್ತಲ್ಲ, ಪತ್ರ. ನನಗೆ ಗೊತ್ತು ಏನು ಕೊಡಬೇಕು ಅಂತ. ಕೊಡ್ತೀನಿ. ಏ ಕೊಡು ಮರೆಯ. ಮಾರ್ತ್ಕೊಂಡು ಚಡ್ಡಿ ಜೇಬಲ್ ಇಟ್ರೆ ಸ್ನಾನ ಮಾಡಕ್ಕಾರ ಒದ್ದೆ ಹತ್ತು ಕೊಡ್ತಾ. ನನ್ನ ಲವ್ ಎಲ್ಲೋ ಹೋತಾಯ್ತು. ಭುವನ್ ಎಂತಕ್ಕೆ ಹಿಂಗೆ ಭಾರಿ ತಲೆ ಬಿಸಿ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಎಂತ ಆಯ್ತೋ ಏನೋ. ಹೋಗಿ ಕೇಳುದಾ? ಬೇಡ ಬೇಡ, ಯಾರಾದರೂ ಕಂಡ್ರೆ ಕಷ್ಟ. ಆದರೂ ಸುಮ್ಮನೆ ಇರೋಕೆ ಆಗ್ತಿಲ್ಲ ನನಗೆ. ಮಾತಾಡಿಸ್ತಾ ಇದ್ರೆ ಏನೋ ಒಂಥರ ಆಗುತ್ತೆ. ಈ ಲೆಟರ್ನ ನನ್ನ ಕೈಯಾರೆ ನಾನೇ ಹೇಗೆ ಕೊಡೋದು? ಕಷ್ಟ ಕಷ್ಟ. ಹಾಯ್. ನೀನಾ? ನಾನು ಯಾರೋ ಅಂದ್ಕೊಂಡೆ. ಅಲ್ಲ, ಎಂತಾಯ್ತು? ಏನಿಲ್ಲ, ನೀ ಹೋಗು. ಅಲ್ಲ, ಇಷ್ಟೊಂದು ತಲೆ ಬಿಸಿ ಮಾಡ್ಕೊಂಡು ಆಚೆ ಈಚೆ ಓಡಾಡ್ತಿದ್ರಲ್ದ, ಅದಕ್ಕೆ ಕೇಳಿದ್ದು. ನೋಡಿ ಸವಿತಾ, ಏನಿಲ್ಲಮ್ಮ, ಕೈ ಮುಗಿತೀನಿ, ಫಸ್ಟ್ ಹೋಗಿ ನಿನ್ನಿಂದ. ಅಯ್ಯಯ್ಯೋ, ಇದಕ್ಕೆಲ್ಲ ಕೈ ಮುಗಿದ್ ಬೇಡಪ್ಪ, ಸುಮ್ಮನೆ ಪಾಪ ಅಂತೇಳಿ ಕೇಳ್ದೆ ಅಷ್ಟೇ. ನೋಡು, ಶ್ರದ್ಧಾ ಮೇಡಮ್ ಬರ್ತಾ ಇದ್ರೆ ಹೋಗಿನಿಂದ. ಆಯ್ತಾಯ್ತು, ಹೋತೆ.
ನಗ್ತಾ ಇದ್ದಾಳೆ. ನಾನು ಹೇಳೋ ವಿಷಯ ಕೇಳಿ ಹೋಗಿದ್ದಾಳೆ. ಏನಾದರೂ ಆಗಲಿ, ಜೈ ಬಜರಂಗ್ ಬಲಿ. ಶ್ರದ್ಧಾ, ಶ್ರದ್ಧಾ, ಹಾ ಅಪ್ಪಾಜಿ. ಇಲ್ಲಿದೆಯಾ? ನಿನ್ನನ್ನೇ ಹುಡುಕ್ತಾ ಇದ್ದೆ. ಅದು ನಮ್ಮನೆ ಕಾಗದ ಪತ್ರಗಳೆಲ್ಲ ಹಳೇದಾಗ್ಬಿಟ್ಟಿದೆ. ಈಗ ಕಂಪ್ಯೂಟರ್ನಲ್ಲಿ ಅದೇನೋ ಬಂದಿದೆಯಂತಲ್ಲಮ್ಮ, ಇಂಟರ್ನೆಟ್ನಲ್ಲೇ ಎಲ್ಲ ಸೇರಿಸ್ಬೋದು ಅಂತಲ್ಲ. ಹಾಗೆ ಅದಕ್ಕೇನಾದ್ರು ಸಹಾಯ ಮಾಡ್ತೀಯ ನೀನು ಅಂತ. ಹೇಳಿ ಅಪ್ಪಾಜಿ, ನಾನೇನು ಮಾಡಬೇಕಾಗಿತ್ತು? ಅದು ಕಾಗದ ಪತ್ರಗಳು ಸ್ವಲ್ಪ ತಿದ್ದಿ ತಿಡಿ ಮಾಡಬೇಕಾಗಿತ್ತು. ಭುವನ್, ಏನು ಬೇಕು? ಯಾಕೆ ಸುಮ್ಮನೆ ನಿಂತಿದೆಯಾ? ಇಲ್ಲ, ಏನಿಲ್ಲ ಏನಿಲ್ಲ. ನೀನು ಬರ್ಮ. ಹಾ, ನಡೀರಿ. ಅಪ್ಪಚ್ಚಿ ಹತ್ರ ಬರ್ಕೊಡಲ್ಲ ಅಂತ ಗಲಾಟೆ ಮಾಡಿದ್ರೆ ಅಬ್ಬಪ್ಪ ಅಂದ್ರೆ ಏನಾಗಿರೋದು? ಹೇಗಾದ್ರೂ ಮಾಡೋಣ, ಬಾಯಿ ಮುಚ್ಚಿಸ್ಬೇಕಾಗಿತ್ತು. ಇವಾಗ ತಗಲಾಕೊಂಡು ಸಾಯೋ ಪರಿಸ್ಥಿತಿ ಬಂದಿದೆ. ಬರೀ ನಗಾಡ್ತಾ ಇರ್ತೀಯ ಎಂತಾರು ಹೇಳುವ ಐಡಿಯಾ ಇತ್ತನ? ನಿಂದು ಇದೇ ಆಯ್ತು ಮಾರ. ಜೀವಮಾನ ಇಡೀ ಜಾಬ್ ಮಾಡೋದೇ ಆಯ್ತು. ನಾಳೆಯಿಂದ ನನ್ನ ಜೀವನನೇ ಚೇಂಜ್ ಆತ ಕಾಣ. ಎಂತ ಚೇಂಜ? ಬಸ್ಸಿಗೆ ಹಾಕೋರು ನಿನ್ಗೆ ಇಷ್ಟಂಗೆ ಚೇಂಜ್ ಇತ್ತನ? ಸುಮ್ಮನೆ ಮಾತಾಡ್ಕೊಂಡು ಎಂತೆಂತ ಮಾತಾಡ್ಬೇಡಕ್ಕ. ನನಗೆಂತ ಕಾದೆಲ್ಲ, ನಾಳೆಯಿಂದ ನನ್ನ ಸಂಭ್ರಮನೇ ಸಂಭ್ರಮ. ಹೊಟ್ಟೆ ಎಂತ ಇತ್ತು ಹೇಳ ಮಾರ. ಆಗಳಿಂದ ಹೆಚ್ಚಿಗೆ ಅಂತ ಇದ್ದೆ, ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಯ್ತು ನಿಂದು. ನೆನ್ಬಿಟ್ಕೊಳ್ರ ಹೆಂಗ್ತಾ ಇಟ್ಟೆ ತಿಳ್ಕಣ. ನಾಳೆ ಇದ್ದೇ ಜಾಗದಲ್ಲಿ ಎಂತ ಮರವ ಇದು? ಏರ್ ಮರ. ಇದೇ ಜಾಗದಲ್ಲಿ ಹ್ಯಾಂಗ್ ಮೆರಿತೆ ಅಂತ ಹೇಳ್ಕಾಣು. ಹಳ್ಳಿಯವರೆಲ್ಲ ನನ್ನ ನೋಡಿ ಕಂಗಾಲಾಗತ್ರು. ಭಲೇ ಗಂಡೆ ಬಚ್ಚಿ ಅಂತೇಳಿ ಖುಷಿಯಿಂದ ಮಾತಾಡ್ಕೊ ಹೋದ್ರು. ಅಂಥದ್ದು ಎಂತ ಆಯ್ತಾ ಈಗ? ಕೋಟಿ ಕೋಟಿ ನಿಧಿ ಚೊಂಬು ಸಿಕ್ಕಿತಾನ? ಚಚ, ಅದರಿಂದ ಎಂಥ ಪ್ರಯೋಜನ ಇಲ್ಲ. ಖುಷಿ ಇದ್ರಲ್ಲ ದುಡ್ಡು ಬೇಕಾಗ್ತದೆ. ದುಡ್ಡು ಆಮೇಲೆ ಬರುತ್ತೆ, ತೊಂದರೆ ಇಲ್ಲ. ಇಲ್ಕಣ, ಮೊದಲು ನನಗೆ ಹೆಣ್ಣು ಹೊನ್ನು ಮಣ್ಣು ಇದರಲ್ಲಿ ಯಾವುದು ಸಿಕ್ತೆ ಹೇಳಿ. ಹೆಣ್ಣು ಅಷ್ಟು ಅರ್ಥ ಆಯ್ತಲ್ಲ? ಅಷ್ಟು ಸಾಕು. ಹೊರಡ್ತಾ ಇರಿ ಇಬ್ರು. ಏ ಹುಚ್ಚ, ಇಷ್ಟೊತ್ತು ಹೇಳಿ ಈಗ ಎಂತೆಂಥದೋ ಮಾತಾಡ್ರಿ. ಹಾಗಂದ್ರೆ ಎಂತದ ನೋಡ್ರ, ನಾಳೆ ಶ್ರದ್ಧಾ ಮೇಡಮ್ಮು ನನ್ನ ಒಪ್ಕೊಂಡ್ರು ಅಂತ ಹೇಳೋ ವಿಷಯ ಗೊತ್ತಾಗ್ತದೆ ನಿಮಗೆ. ಅದಕ್ಕೆ ಹೇಳಿದ್ದು. ಎಂತಂದೆ? ಇವ ಹೇಳೋಕೆ ನೀನು ಬಾಯಿ ಬಿಡ್ಕೊಂಡು ಕೇಂಬಕ್ಕೆ. ಸರಿ ಆಯ್ತು. ನೋಡ್ತಾ ಇರ್ರ, ಈ ಸಲ ನಾನು ಬಿಟ್ಟು ಬಾಣಕ್ಕೆ ಮೇಡಮ್ ಸಿಕ್ಕಾಕತ್ರು. ಈ ಸಲ ಬೇರೆನೇ ಪ್ಲಾನ್ ಮಾಡಿ. ನೋಡ್ತಾ ಇರಿ, ನಾಳೆ ಬೆಳಿಗ್ಗೆ ಮೇಡಮ್ ಸೀದಾ ನನ್ನ ಹತ್ರ ಬಂದು, ಪಚ್ಚಿ ಯಾಕೆ ಇಷ್ಟು ನನಗೆ ಈ ವಿಷಯ ಹೇಳಿರಲಿಲ್ಲ, ಸುಮ್ಮನೆ ಕಾಯೋ ಹಾಗೆ ಮಾಡ್ಬಿಟ್ಟಿಯಲ್ಲ ಅಂತ ಏನೇನೋ ಹೇಳ್ತರು. ಪಾಪ ನೋಡಬೇಕಿದೆ. ಈಗ ನೀನು ಎಂತ ಮಾಡ್ಕೊಂಡು ಇಷ್ಟೆಲ್ಲ ಹೇಳುದಾ? ನಾಳೆ ಹೇಳ್ತೆ ನಂದು ಎಂಥ ಪ್ಲಾನ್ ಅಂತ ಹೇಳಿ ನಿಮಗೆ ನಾಳೆ ಎಲ್ಲ ಹೇಳ್ತೇನೆ. ಸದ್ಯಕ್ಕೆ ಸಮಾಧಾನ. ಇದು ಒಳ್ಳೆ ಬೆಂಕಿ ಕೆಂಡದ ಸವಾಸ ಆಗೋಯ್ತಲ್ಲ ಗುರು. ಜೋಬಲ್ಲಿ ಇಟ್ಕೊಂಡು ಒತ್ತಾಡ್ತಾ ಇದ್ದೀನಿ. ನನ್ನ ಹೆಂಡತಿಗೆ ನಾನೇ ಬೇರೆಯವ್ರ ಹೆಸರಲ್ಲಿ ಲವ್ ಲೆಟ್ರ್ ಕೊಡೋದು ಅಂದರೆ ಏನು ಶಿವನೇ?